Hello students. So in this video we will be continuing with exercise 7.5 chapter of the integration. So integration chapter exercise 7.5 continue ಮಾಡೋಣ. This is question number 7. So ಏನು ಕೊಟ್ಟರೆ integration of x upon x minus 1 into x square plus 1 ಐತಿ. ಸೊ ಸ್ಪ್ಲಿಟ್ ಮಾಡಿ ಬರ್ಕೋರಿ. ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ ಒಂದು 5 ಟೈಪ್ಸ್ ಅದಾವೆ. ಅದರೊಳಗೆ ಯಾವ ಟೈಪ್ ಆಗುತ್ತೆ ನೋಡ್ರಿ, ಇದು a upon x minus 1. ಡಿನಾಮಿನೇಟರ್ ಚೆಕ್ ಮಾಡ್ಕೋರಿ. ಎಕ್ಸ್ ಮೈನಸ್ 1 ಇದ್ರೆ ಎ ಅಪಾನ್ ಎಕ್ಸ್ ಮೈನಸ್ 1 ಬರ್ದ್ರಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಐತಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದ್ರೆ ನೀವು ಹೆಂಗೆ ಬರೀಬೇಕು, ಇದು ನಿಮ್ಗೆ ಹೇಳಿದೆ ನೆನಪೈತಿಲ್ಲ ಗೊತ್ತಿಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದ್ರೆ ಯು ರೈಟ್ ಇಟ್ ಆಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಸೊ ಏನು ಮಾಡ್ತೀರಿ, ಸಪ್ರೇಟ್ ಆಗಿ ಇಂಟಿಗ್ರೇಷನ್ ತೊಗೋರಿ. ಸೊ ಇಷ್ಟಂತ ಮುಗಿತಾ. ಸೊ ನೆಕ್ಸ್ಟ್ ಎಲ್ ಎಚ್ ಎಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಆರ್ ಎಚ್ ಎಸ್ ಒಳಗೆ ಎಲ್ ಸಿ ಎಮ್ ತೊಗೊರಿ. ಆರ್ ಎಚ್ ಎಸ್ ಎಲ್ ಸಿ ಎಮ್ ತೊಗೊಂಡ್ರೆ ನೋಡ್ರಿ, ಆರ್ ಎಚ್ ಎಸ್ ಎಲ್ ಸಿ ಎಮ್ ತೊಗೊಂಡ್ರೆ ಎ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 plus bx plus c into x minus 1 whole divided by the LCM. Whole divided by the LCM. Whole divided by the LCM ತೊಗೊಂಡ್ರೆ ಆಗತ್ತೆ ನೋಡ್ರಿ. ಸೊ ಇದು equation 1. ಸೊ equation 2. ಸೊ whole divided by the LCM. Whole divided by the LCM ತೊಗೊಂಡ್ರೆ LHS ಒಳಗಡೆ LCM ಏನು ಬರುತ್ತೆ, x minus 1 into x square plus 1. RHS ಒಳಗಡೆ LCM ಏನು ಬರುತ್ತೆ, x minus 1 into x square plus 1. ಎರಡು ಏನಾಯ್ತು ಕ್ಯಾನ್ಸಲ್. ಸೊ LHS ಮತ್ತು RHS ಒಳಗಡೆ ಡಿನಾಮಿನೇಟರ್ ಏನಾಯ್ತು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನು ಮಾಡ್ತೀರಿ, ಎ ಮತ್ತು ಬಿ ವ್ಯಾಲ್ಯೂ ಕಂಡಿಬೇಕು. ಸಿ ಒಂದೈತಿ, ಎ ಬಿ ಸಿ ಮೂರು ವ್ಯಾಲ್ಯೂ ಕಂಡು ಹಿಡಿದು ಇಕ್ವೇಷನ್ 1 ಒಳಗಡೆ ಹಾಕ್ಬೇಕು. ಹೌದಾ. ಸೊ ಏನು ಮಾಡ್ತೀರಿ, ಸಿಂಪಲ್. ಸಪೋಸ್ ನಿಮಗೆ ಎ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂ ಬೇಕಂದ್ರೆ ಬಿ 0 ಮಾಡ್ಕೊರಿ. ಎ ವ್ಯಾಲ್ಯೂ ಬೇಕಂದ್ರೆ ಬಿ ಸಿ 0 ಮಾಡ್ಕೊರಿ. ಎ ವ್ಯಾಲ್ಯೂ ಬೇಕಂದ್ರೆ ಬಿ ಸಿ 0 ಮಾಡ್ಕೊರಿ. ಬಿ ಸಿ ಹೆಂಗೆ 0 ಮಾಡ್ತೀರಿ, ಸಿಂಪಲ್. ಬಿ ಸಿ ಹೆಂಗೆ 0 ಮಾಡ್ತೀರಿ, ಪುಟ್ ಎಕ್ಸ್ ಇಕ್ವಲ್ ಟು 1 ಹಾಕ್ಬಿಟ್ರಿ. ಪುಟ್ ಎಕ್ಸ್ ಇಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಪುಟ್ ಎಕ್ಸ್ ಇಕ್ವಲ್ ಟು 1 ಹಾಕಿದ್ರೆ ಎಲ್ ಎಚ್ ಎಸ್ ಒಳಗಡೆ ಎಕ್ಸ್ ಇಕ್ವಲ್ ಟು 1 ಎ ಇಂಟು ಎಕ್ಸ್ ಜಾಗದಾಗ 1 ಹಾಕಿದ್ರೆ 1 ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಏನಾಯ್ತು, 2 ಆಯ್ತು. ಸೊ 2a ಆಯ್ತು, ಎ ಇಂಟು 2 ಆಯ್ತು, 2a ಆಯ್ತು. ಸೊ ಬಿ ಎಕ್ಸ್ ಪ್ಲಸ್ ಸಿ, ಎಕ್ಸ್ ಜಾಗದಾಗ 1 ಹಾಕಿರಿ, ಬಿ ಪ್ಲಸ್ ಸಿ ಆಯ್ತು. ಎಕ್ಸ್ ಮೈನಸ್ 1 ಅಂತೈತಿ. ಎಕ್ಸ್ ಮೈನಸ್ 1 ಇದ್ರೆ ಎಕ್ಸ್ ಜಾಗದಾಗ 1 ಹಾಕ್ತಿರಿ, 1 ಮೈನಸ್ 1 ಇಸ್ 0, 0 ಇಂಟು ಎನಿಥಿಂಗ್ ಇಸ್ 0. ಸೊ 2a ಈಕ್ವಲ್ ಟು 1 ಆಯ್ತು, ದೇರ್ ಫೋರ್ ಎ ಇಸ್ ಈಕ್ವಲ್ ಟು 1/2 ಬಂತು. ಸೊ ಎ ವ್ಯಾಲ್ಯೂ ಬಂತಾ. ಸೊ ನೆಕ್ಸ್ಟ್ ಬಿ ಸಿ 0 ಮಾಡ್ಕೊಂಡ್ರೆ ಏನು ಮಾಡ್ತೀರಿ, ಬಿ ಸಿ 0 ಮಾಡ್ಕೋಬೇಕಂದ್ರೆ ಎ 0 ಮಾಡ್ಕೋಬೇಕು. ಸೊ ಬಿ ಸಿ ವ್ಯಾಲ್ಯೂ ಕಂಡಿಡ್ಬೇಕಂದ್ರೆ ಎ 0 ಮಾಡ್ಕೋಬೇಕಾದ್ರೆ ಎ 0 ಮಾಡ್ಕೊಳಕ್ಕೆ ಆಗಂಗಿಲ್ಲ. ಓಕೆ, ಅದಕ್ಕೆ ಈ ಸೈಡ್ ಮಾಡೋಕೆ ಗೊತ್ತನ್ರಿ, ಎ 0 ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇನ್ನೊಂದು ಮೆಥಡ್ ಐತಿ. ಏನಂದ್ರೆ ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ ಮಾಡ್ಕೋಬೇಕು. ಏನು ಮಾಡ್ಬೇಕು, ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ of x and x square term. Equating the coefficients of x square. So equating the coefficients of x and x square ನ ಮಾಡಬೇಕು. So equating the coefficients of x and x square ನ ಮಾಡಿದ್ರೆ, equating the coefficients of x and x square ನ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ equating the coefficients of ಏನು ಮಾಡ್ರಿ ಗೊತ್ತಾ, equating the coefficients of x square term ಮಾಡ್ಕೊರಿ. equating the coefficients of x square term. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಸ್ಕ್ವೇರ್ ಟರ್ಮ್ ಯಾವ್ದು ಐತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಸ್ಕ್ವೇರ್ ಟರ್ಮ್ ಯಾವ್ದು ಐತೆ, ಯಾವುದೂ ಇಲ್ಲ. ಹಿಂಗಾಗಿ ಏನು ಬರುತ್ತೆ, 0 ಬಂತು. ಆರ್ ಎಚ್ ಎಸ್ ಒಳಗಡೆ ಎಕ್ಸ್ ಸ್ಕ್ವೇರ್ ಟರ್ಮ್ ಇಲ್ಲೇ ಐತಿ. ಎಕ್ಸ್ ಸ್ಕ್ವೇರ್ ಇಂಟು ಎ ಅಂದ್ರೆ ಎ ಬಂತೆ. ಎಕ್ಸ್ ಸ್ಕ್ವೇರ್ ಇಂಟು ಎ ಅಂದ್ರೆ ಎ ಎಕ್ಸ್ ಸ್ಕ್ವೇರ್. ಹಂಗಾರೆ ಎಕ್ಸ್ ಸ್ಕ್ವೇರ್ ಇಂದ ಏನು ಬರುತ್ತೆ, ಕೋಎಫಿಷಿಯಂಟ್ ಎ ಬರುತ್ತೆ. ಕರೆಕ್ಟ್. ನೆಕ್ಸ್ಟ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ 1 ಐತಿ. ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ 1. ಸೊ ಬಿ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ, ಬಿ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನು ಬರುತ್ತೆ, ಬಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಬಿ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಬಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಹಂಗಾರೆ ಎಕ್ಸ್ ಸ್ಕ್ವೇರ್ ಹಿಂದೆ ಕೋಎಫಿಷಿಯಂಟ್ ಏನು ಬರುತ್ತೆ, ಬಿ ಬಂತು. ಎಕ್ಸ್ ಸ್ಕ್ವೇರ್ ಇಂದ ಕೋಎಫಿಷಿಯಂಟ್ ಏನು ಬಂತು, ಬಿ ಬಂತು. ಸೊ 0 ಈಕ್ವಲ್ ಟು ಎ ಪ್ಲಸ್ ಬಿ ಬಂತು. ಸೊ 0 ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ಏನು ಬರುತ್ತೆ ಹೇಳ್ರಿ, 0 ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ಬಿ ಈಕ್ವಲ್ ಟು ಮೈನಸ್ ಎ ಬಂತು. ಸೊ ಬಿ ಈಕ್ವಲ್ ಟು ಮೈನಸ್ ಎ ಬಂತು. ಎ ವ್ಯಾಲ್ಯೂ ಎಷ್ಟೈತಿ, ಲಾಸ್ಟ್ ಕ್ಯಾಲ್ಕುಲೇಷನ್ ಕಂಡಿದ್ವಿ, ಎ ವ್ಯಾಲ್ಯೂ 1/2 ಐತಿ. ಸೊ ಏನು ಬಂತು ರೀ, -1/2 ಬಂತು. ಬಿ ವ್ಯಾಲ್ಯೂ -1/2 ಬಂತು. ನೆಕ್ಸ್ಟ್ ಎ ಮತ್ತು ಬಿ ಬಂದ ನೆಕ್ಸ್ಟ್ ಕಂಡಿಬೇಕು, ಸಿ ವ್ಯಾಲ್ಯೂ ಕಂಡಿಬೇಕು. ಸೊ ಸಿ ವ್ಯಾಲ್ಯೂ ಹೆಂಗೆ ಕಂಡಿಡ್ತೀರಿ, ಸಿ ವ್ಯಾಲ್ಯೂ ಹೆಂಗೆ ಕಂಡಿದ್ರಿ, equating the coefficients of x term. equating the coefficients of x term. So equating the coefficients of x term ಮಾಡಿದ್ರೆ ಏನಾಗುತ್ತೆ ನೋಡ್ರಿ, equating the coefficients of x term ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಒಳಗಡೆ. ಸೊ ಎಲ್ ಎಚ್ ಎಸ್ ಒಳಗಡೆ ಎಕ್ಸ್ ಕೋಎಫಿಷಿಯಂಟ್ ಏನೈತಿ, ಎಕ್ಸ್ ಇಂದ್ರು ಕೋಎಫಿಷಿಯಂಟ್ ಏನು ಬರುತ್ತೆ, ಎಕ್ಸ್ ಇಂದ ಕೋಎಫಿಷಿಯಂಟ್ 1 ಬಂತು. ಆರ್ ಎಚ್ ಎಸ್ ಒಳಗಡೆ ಎಕ್ಸ್ ಇಂದ್ರು ಕೋಎಫಿಷಿಯಂಟ್ ಬಿ ಎಕ್ಸ್ ಇಂದ್ರು ಕೋಎಫಿಷಿಯಂಟ್ ಏನೈತಿ, ಎಕ್ಸ್ ಇಂದ್ರು ಕೋಎಫಿಷಿಯಂಟ್ ಬಿ. ನೆಕ್ಸ್ಟ್
ನೆಕ್ಸ್ಟ್ ಸಿ ಇಂಟು ಎಕ್ಸ್ ಮಾಡಿರಿ, ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ ಒನ್ ಐತೆ, ಬಿ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ ಒನ್ ಐತೆ, ಸಿ ಇಂಟು ಎಕ್ಸ್ ಮಾಡಿದ್ರೆ ಬರುತ್ತೆ ಸಿ ಬರುತ್ತೆ, ಸಿ ಸಿ ಎಕ್ಸ್ ಸಿ ಇಂಟು ಎಕ್ಸ್ ಮಾಡಿದ್ರೆ ಸಿ ಎಕ್ಸ್ ಬರುತ್ತೆ, ಎಕ್ಸ್ ಇಂದ್ರ ಕೋಎಫಿಷಿಯಂಟ್ ಏನು ಬರುತ್ತೆ ಸಿ ಬರುತ್ತೆ. ಸೊ ಬಿ ಪ್ಲಸ್ ಸಿ ಈಕ್ವಲ್ ಟು 1 ಬಂತು. ಸೊ ಬಿ ಪ್ಲಸ್ ಸಿ ಈಕ್ವಲ್ ಟು 1 ಬಂದರೆ ಸಿ ಕೂಡ ಬರುತ್ತೆ ಹೇಳ್ರಿ, ಸಿ ಈಕ್ವಲ್ ಟು ಬಿ ಮೈನಸ್ 1 ಬರುತ್ತೆ, ಸಿ ಈಕ್ವಲ್ ಟು ಬಿ ಮೈನಸ್ 1, ಸಾರಿ ಸಿ ಈಕ್ವಲ್ ಟು 1 ಮೈನಸ್ ಬಿ, ಸೊ ಸಿ ಈಕ್ವಲ್ ಟು 1 ಮೈನಸ್ ಬಿ ಬಂತು. ಸೊ 1 ಮೈನಸ್ ಬಿ, ಬಿ ಅಂದರೆ ಎಷ್ಟೈತಿ -1/2, ಬಿ ಅಂದರೆ -1/2, ಸೊ 1 ಮೈನಸ್ ಆಫ್ -1/2 ಅಂದ್ರೆ 1 + 1/2 ಆಯ್ತು. 1 + 1/2 ಅಂದರೆ ಎಷ್ಟು ಬರ್ತೀರಿ, ಒಂದೂವರೆ ಅಂದರೆ ಎಷ್ಟು ಬಂತು 3/2. ಸೊ ಸಿ ವ್ಯಾಲ್ಯೂ ಎಷ್ಟು ಬಂತು 3/2 ಬಂತು. ಸೊ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು, ಸಿ ವ್ಯಾಲ್ಯೂ ಸಿಕ್ತಾ. ಸೊ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು, ನೆಕ್ಸ್ಟ್ ಏನು ಸಿಕ್ತು ಸಿ ವ್ಯಾಲ್ಯೂ ಸಿಕ್ತು. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಎಲ್ಲನೂ ಸಿಕ್ಕರೆ ನೆಕ್ಸ್ಟ್ ಏನು ಮಾಡ್ತೀರಿ ಹೇಳ್ರಿ. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ, ಸೊ ಎಲ್ಲನೂ ಸಿಕ್ಕರೆ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡಿರಿ ಅದನ್ನು ಇಂಟಿಗ್ರೇಷನ್ ಮಾಡಿರಿ. ಓಕೆ, ಇಷ್ಟಂತೂ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು. ಓಕೆ, ಸೊ ಸಿ ವ್ಯಾಲ್ಯೂ ಚೆಕ್ ಮಾಡಿರಿ. ಸಿ ವ್ಯಾಲ್ಯೂ ಇಲ್ಲಿ 1/2 ಅಂತ ನಾನು ಹೇಳತ್ತರ, 1/2 ಇರ್ಬೋದು ಸಿ ವ್ಯಾಲ್ಯೂ ನೋಡೋಣ. ಸಿ ಈಕ್ವಲ್ ಟು 1 ಮೈನಸ್ ಬಿ, ಸಿ ಈಕ್ವಲ್ ಟು 1 ಮೈನಸ್ ಬಿ ಬಂತು. ಸೊ 1 ಮೈನಸ್ ಬಿ ಅಂದ್ರೆ 1 ಮೈನಸ್ ಆಫ್ -1/2 ಅಂದ್ರೆ 3/2 ಬರುತ್ತೆ ಕರೆಕ್ಟ್. ಓಕೆ, ಸೊ ಇದನ್ನೆಲ್ಲ ಹಾಕ್ಬೇಕು ಇಕ್ವೇಷನ್ 1 ಒಳಗಡೆ ಹಾಕ್ರಿ. ಇದನ್ನ ಇಕ್ವೇಷನ್ 1 ಒಳಗಡೆ ಹಾಕ್ರಿ. ಇಕ್ವೇಷನ್ 1 ಏನೈತೆ ನೋಡ್ರಿ, ಇಕ್ವೇಷನ್ 1 a upon x minus 1 ಪ್ಲಸ್ ಇಂಟಿಗ್ರೇಷನ್ ಆಫ್ ಬಿ ಎಕ್ಸ್ ಪ್ಲಸ್ ಸಿ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಲ್ಲಿ ಹಾಕ್ಬೇಕು. ಅಲ್ಲಿ ಹಾಕಿ ಏನು ಮಾಡ್ರಿ ಇಂಟಿಗ್ರೇಷನ್ ಮಾಡಿರಿ. ಸೊ ಇಂಟಿಗ್ರೇಷನ್ ಆಫ್ a upon x minus 1 ಪ್ಲಸ್ ಇಂಟಿಗ್ರೇಷನ್ ಆಫ್ ಬಿ ಎಕ್ಸ್ ಪ್ಲಸ್ ಸಿ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತೈತಿ. ಸೊ ಎ ಬಿ ವ್ಯಾಲ್ಯೂ ಹಾಕ್ರಿ, ಎ ಬಿ ಮತ್ತು ಸಿ ವ್ಯಾಲ್ಯೂ ಹಾಕ್ರಿ. ಸೊ ಎ ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ ನೋಡ್ರಿ 1/2 ಅಪಾನ್ x minus 1, ಬಿ ಎಕ್ಸ್ ಪ್ಲಸ್ ಸಿ ವ್ಯಾಲ್ಯೂ ಹಾಕಿದ್ರು, ಬಿ ಎಕ್ಸ್ ಪ್ಲಸ್ ಸಿ ವ್ಯಾಲ್ಯೂ ಹಾಕಿದ್ರೆ ಬಿ ಇಂಟು ಎಕ್ಸ್ ಅಂದ್ರೆ ಮಂತ್ರಿ ಬಿ ಇಂಟು ಎಕ್ಸ್ ಅಂದ್ರೆ -1/2 ಟೈಮ್ಸ್ ಎಕ್ಸ್. ಪ್ಲಸ್ ಸಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಎಷ್ಟೈತೆ ರೀ 3/2, ಇದನ್ನ ಹಾಕ್ರಿ. ಸೊ ಹಾಕಿ ನೆಕ್ಸ್ಟ್ ಏನು ಮಾಡಿರಿ ಇಂಟಿಗ್ರೇಷನ್ ಮಾಡ್ಕೊಂಬಿಡ್ರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು, ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅದನ್ನು ಇಂಟಿಗ್ರೇಷನ್ ಮಾಡ್ಬೇಕು ಮಾಡಿರಿ. ಸೊ ಮಾಡಿದ್ರು. ಸೊ ಇಂಟಿಗ್ರೇಷನ್ ಆಫ್ 1/2 ಅಪಾನ್ ಎಕ್ಸ್ ಮೈನಸ್ 1, 1/2 ಕಾನ್ಸ್ಟೆಂಟ್ ಹೊರಗಡೆ ತೆಗಿರಿ. ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಮೈನಸ್ 1 ಈಸ್ ಲಾಗ್ ಆಫ್ ಎಕ್ಸ್ ಮೈನಸ್ 1. ನೆಕ್ಸ್ಟ್ ಇಂಟಿಗ್ರೇಷನ್ ಹೆಂಗೆ ಮಾಡ್ರಿ ಅಂದ್ರೆ -1/2 ಹೊರಗಡೆ ತೆಗೀರಿ. ಏನು ಉಳಿತು ನೋಡ್ರಿ, ಸ್ಪ್ಲಿಟ್ ಮಾಡ್ಕೊಂಬಿಡ್ರಿ. ಕಾಮನ್ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿರಿ. ಕಾಮನ್ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಕಾಮನ್ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿದ್ರೆ -1/2 ಎಕ್ಸ್ ಐತೈತೆ, -1/2 ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ನೆಕ್ಸ್ಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಮನ್ ಡಿನಾಮಿನೇಟರ್ ಸ್ಪ್ಲಿಟ್ ಮಾಡಿದ್ರೆ 3/2. ಸೊ 3/2 ಐತಿ, 3/2 ಹೊರಗಡೆ ತೆಗೆದ್ಬಿಡ್ರಿ. ಸೊ 3/2 ಕಾನ್ಸ್ಟಂಟ್ ಹೊರಗಡೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ 3/2 ಕಾನ್ಸ್ಟೆಂಟ್ ಹೊರಗಡೆ ತೆಗೆದ್ರೆ ಇಂಟಿಗ್ರೇಷನ್ ಆಫ್ 1 ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಉಳಿತು. ಸೊ ಈಗ ಇಂಟಿಗ್ರೇಷನ್ ಮಾಡ್ಬೋದು. ಸೊ 1/2 ಲಾಗ್ ಆಫ್ ಎಕ್ಸ್ ಮೈನಸ್ 1 ಬಂತು. ನೆಕ್ಸ್ಟ್ -1/2 ಐತಿ, -1/2 ಇಂಟಿಗ್ರೇಷನ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಐತಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಐತಿ. ಇದನ್ನ ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿರಿ. ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿದ್ರೆ ಏನಾಗುತ್ತೆ ಗೊತ್ತನ್ರಿ, 2ಲೇ ಮಲ್ಟಿಪ್ಲೈ ಮಾಡ್ತೀರಾ. ಕಲರ್ ಚೇಂಜ್ ಮಾಡ್ತೀನಿ. ಮಲ್ಟಿಪ್ಲೈಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡಿದ್ರೆ ಏನಾಗುತ್ತೆ ನೋಡ್ರಿ 2x ಆಗುತ್ತೆ. ಇದು ಕೆಳಗಡೆ ಏನು ಬಂತಿಲ್ಲ 4 ಬಂತು, -1 ಅಪಾನ್ 4 ಬಂತು. ಸೊ ಇಂಟಿಗ್ರೇಷನ್ ಆಫ್ 2x ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಇಂಟಿಗ್ರೇಷನ್ ಆಫ್ 2x ಅಪಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಂತು. ಪ್ಲಸ್ 3/2 ಕಾನ್ಸ್ಟೆಂಟ್ ಹೊರಗಡೆ
ಇಂಟಿಗ್ರೇಷನ್ ಆಫ್ 1 upon x square plus 1, ಇಂಟಿಗ್ರೇಷನ್ ಆಫ್ 1 upon x square plus 1 is log of x square plus 1 plus c ಬಂತು. ಸೊ ಕರೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಈಗ ಸಿಂಪಲ್ ಐತಿ, ಎಲ್ಲನೂ ಸೇರಿ ಬರೆದ್ರೆ 1/2 log of x minus 1 minus 1/4 ಇಂಟಿಗ್ರೇಷನ್ ಆಫ್ 2x upon x square plus 1, ಇಂಟಿಗ್ರೇಷನ್ ಆಫ್ 2x upon x square plus 1. ಇದು ಯಾವ ಕೆಟಗರಿ ಅಂತಂದ್ರೆ, ಇದು ನಿಮ್ಗೆ ಹೇಳಿನಿ, ಇಂಟಿಗ್ರೇಷನ್ ಆಫ್ f dash x upon f of x, ಇಂಟಿಗ್ರೇಷನ್ ಆಫ್ f dash x upon f of x. ಕೆಳಗಡೆ ಫಂಕ್ಷನ್, ಮೇಲ್ಗಡೆ ಡೆರಿವೇಟಿವ್. ಸೊ ಕೆಳಗಡೆ ಫಂಕ್ಷನ್, ಮೇಲ್ಗಡೆ ಡೆರಿವೇಟಿವ್ ಇದ್ರೆ ಇದು ಯಾವ ಪ್ಯಾಟರ್ನ್ ಬರುತ್ತೆ, ಇಂಟಿಗ್ರೇಷನ್ ಆಫ್ f dash x upon f of x. ಸೊ ಇಂಟಿಗ್ರೇಷನ್ ಆಫ್ f dash x upon f of x ಏನು ಬರುತ್ತೆ, ಲಾಗ್ ಆಫ್ f of x ಪ್ಲಸ್ c ಬರುತ್ತೆ. ಸೊ ಲಾಗ್ ಆಫ್ f of x ಬರುತ್ತೆ. ಸೊ ಲಾಗ್ ಆಫ್ f of x ಅಂದ್ರೆ ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 1 ಬಂತು, ಪ್ಲಸ್ 3/2 ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 1 ಬಂತು. ತಿಳಿತಾ? ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಗೊತ್ತಾದಲ್ರಿ ಇದು. ದಿಸ್ ಈಸ್ ಕ್ವಶನ್ ನಂಬರ್ 7. ಸೊ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಇನ್ನೊಮ್ಮೆ ಪಾಸ್ ಮಾಡಿ, ಇನ್ನೊಮ್ಮೆ ರಿವೈಂಡ್ ಮಾಡಿ, ಅದು ವಿಡಿಯೋನ ಒಂದು ಸಲ ಬಿಟ್ಟು 2 ಸಲ ಬಿಟ್ಟು 3 ಸಲ ನೋಡ್ರಿ, ತಿಳಿದಿತ್ತು. ಓಕೆ, ಬಿಕಾಸ್ ದಿಸ್ ಈಸ್ ಆನ್ಲೈನ್, ನಾವು ಯೂಟ್ಯೂಬ್ ಒಳಗಡೆ ಏನು ಕ್ಲಾಸ್ ಹೇಳತ್ತೀವಲ್ಲ, ಸೊ ಇಲ್ಲೇ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಭಾಳ ಬೇಕಾಗುತ್ತೆ. ಭಾಳ ಸ್ಲೋ ಆಗಿ ಹೇಳ್ಕೊಂಡು ಕುಂತ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ ಒಂದು ತಾಸಿಗೆ. ಓಕೆ, ಸೊ ಮೆಮರಿ ಭಾಳ ಹೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಹೇಳಿರ್ತೀವಿ, ನೀವೇನು ಮಾಡಬೇಕು, ವಿಡಿಯೋನ ಪಾಸ್ ಮಾಡಿ ಸ್ಲೋ ಮಾಡಿಕೊಂಡು ನೋಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಈಗ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ, ಇಂಟಿಗ್ರೇಷನ್ ಆಫ್ x upon x minus 1 whole square into x plus 2 with respect to x ಅಂತ ಐತಿ. ಸೊ ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ ಹಿಂಗೆ ಬರ್ಕೋಬೋದು, ಇಂಟಿಗ್ರೇಷನ್ ಆಫ್ a upon x minus 1 ಪಾರ್ಷಿಯಲ್ ಫ್ರ್ಯಾಕ್ಷನ್ ಟೈಪ್ಸ್ ಅದಲ್ಲ. ಸೊ ಅದು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದು ಮೊದಲು ಕಲೀರಿ. ಸೊ ಯಾವುದು ಬಂದರೆ ಯಾವ ಟೈಪ್ ಅನ್ನೋದು. ಸೊ ಇಂಟಿಗ್ರೇಷನ್ ಆಫ್ x minus 1 whole square upon x plus 2, ಇದು ಯಾವ ಪ್ಯಾಟರ್ನ್ ಬರ್ತಂದ್ರೆ a upon x minus 1 plus b upon x minus 1 whole square plus integration of c upon x plus 2, ಈ ಪ್ಯಾಟರ್ನ್ ಬಂತಿದೆ. ಸೊ ಎಲ್ ಎಚ್ ಎಸ್ ಏನು ಬರುತ್ತೆ, x upon x minus 1 whole square into x plus 2. ಸೊ ಆರ್ ಎಚ್ ಎಸ್ ಒಳಗಡೆ ಎಲ್ ಸಿ ಎಮ್ ತೋರಿ, ಆರ್ ಎಚ್ ಎಸ್ ಒಳಗಡೆ ಎಲ್ ಸಿ ಎಮ್ ಏನು ಬರುತ್ತೆ, x minus 1 whole square into x plus 2 ಬರುತ್ತೆ. ಆರ್ ಎಚ್ ಎಸ್ ಒಳಗಡೆ ಎಲ್ ಸಿ ಎಮ್ ಏನು ಬರುತ್ತೆ, x minus 1 whole square into x plus 2 ಬರುತ್ತೆ. ಸೊ ಅದಕ್ಕೆ ಹೆಂಗೆ ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ, a ಇಂಟು ಇಲ್ಲಿ ಆಲ್ರೆಡಿ x minus 1 ಐತಿ. ಸೊ ಎಲ್ ಸಿ ಎಮ್ ಈಸ್ x minus 1 whole square into x plus 2, ಅದಕ್ಕೆ ಏನು ಬರುತ್ತೆ, a ಇಂಟು x minus 1 ಇಂಟು x plus 2, ಪ್ಲಸ್ b ಇಂಟು x plus 2 ಅಷ್ಟೇ ಬರುತ್ತೆ, ಯಾಕಂದ್ರೆ ಆಲ್ರೆಡಿ x minus 1 whole square ಅದ್ರ ಕೆಳಗಡೆನೇ ಐತಿ. ಸೊ ಆಲ್ರೆಡಿ x minus 1 whole square ಇದ್ರ ಕೆಳಗಡೆನೇ ಐತಿ. ಎಲ್ ಸಿ ಎಮ್ ಯಾವುದು, ಎಲ್ ಸಿ ಎಮ್ ಈಸ್ x minus 1 whole square ಇಂಟು x plus 2. ಸೊ ಆಲ್ರೆಡಿ x minus 1 whole square ಐತಿ, ಅದರಲ್ಲಿ ಮಲ್ಟಿಪ್ಲೈ ಮಾಡ್ತೀರಿ, x plus 2 ಮಲ್ಟಿಪ್ಲೈ ಮಾಡ್ತೀರಿ. ತಿಳಿತಾ ಇದು? ಸೊ ಅದಕ್ಕೆ ನೆಕ್ಸ್ಟ್ ಪ್ಲಸ್ ಸಿ ಇಂಟು ಏನು ಮಾಡ್ತೀರಿ ಹೇಳ್ರಿ, x plus 2 ಐತಿ. ಸೊ x plus 2 ಬಿಡ್ರಿ, x plus 2ನ ಬಿಟ್ಟರೆ ಯಾವ್ದು ಉಳಿತು, x plus 2ನ ಬಿಟ್ಟರೆ ಯಾವ್ದು ಉಳಿತೈತಿ, x plus 2ನ ಬಿಟ್ಟರೆ x minus 1 whole square ಅಷ್ಟೇ ಉಳಿತು. x plus 2 ಐತೆ ಆಲ್ರೆಡಿ. ಸೊ x minus 1 whole square ಉಳಿತು, ಅದರ ಮಲ್ಟಿಪ್ಲೈ ಮಾಡಿರಿ. ತಿಳಿತಾ? ಎಲ್ ಸಿ ಎಮ್ ತೆಗೆದ್ವಿ ಈಗ. ಸೊ ಎಲ್ ಸಿ ಎಮ್ ತೆಗೆದು ಬರ್ಕೊಂಡ್ವಿ, ಡಿವೈಡೆಡ್ ಬೈ ದ ಸೇಮ್ ಡಿನಾಮಿನೇಟರ್ ಏನು ಬರ್ತೀರಿ, ಎಲ್ ಸಿ ಎಮ್ ಡಿವೈಡ್ ಬೈ ದ ಎಲ್ ಸಿ ಎಮ್ ಏನು ಬರುತ್ತೆ, x minus 1 whole square into x plus 2 ಡಿವೈಡೆಡ್ ಬೈ ದ ಎಲ್ ಸಿ ಎಮ್ x minus 1 whole square into x plus 2 ಬಂತು. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಏನಾಗ್ತಾವೆ, ಕ್ಯಾನ್ಸಲ್ ಆಗ್ತಾವೆ. ಸೊ ಎಲ್ ಎಚ್ ಎಸ್ ಒಳಗಡೆ ಇರೋ ಡಿನಾಮಿನೇಟರ್, ಆರ್ ಎಚ್ ಎಸ್ ಒಳಗಡೆ ಇರೋ ಡಿನಾಮಿನೇಟರ್ ಎರಡು ಏನಾಗ್ತವೆ, ಕ್ಯಾನ್ಸಲ್ ಆಗ್ತದೆ, ಯಾಕಂದ್ರೆ ಎರಡು ಹಿಂಗೆ ಅದಾವೆ, ಸೇಮ್ ಅದಾವೆ. ನೆಕ್ಸ್ಟ್ ಏನು ಉಳಿತು ನೋಡ್ರಿ, x equal to a ಇಂಟು x minus 1 ಇಂಟು x plus 2 ಪ್ಲಸ್ b ಇಂಟು x plus 2 ಪ್ಲಸ್ c ಇಂಟು x minus 1 whole square equation 2. ಇಷ್ಟು ಉಳಿತು. ಇದು equation 2. equation 1 ಯಾವುದು ಸ್ಟಾರ್ಟಿಂಗ್ ಬರ್ಕೊಂಡಿವಲ್ಲ, a b c ಅಂತ ಏನು ಬರ್ಕೊಂಡಿವಲ್ಲ, a upon x minus 1 ಪ್ಲಸ್ b upon x minus 1 whole square ಪ್ಲಸ್ c upon x plus 2 ಏನು ಬರ್ಕೊಂಡಿವಲ್ಲ, ದಟ್ ಈಸ್ equation 1. ಇನ್ನಾಗಿ ಬರ್ದಿದ್ದೇನೆ ಇದು equation 2. ಈಗ ನಿಮ್ಮ ಕೆಲಸ ಏನು, equation 2 ಯೂಸ್ ಮಾಡಿ. ಈಗ ನಿಮ್ಮ ಕೆಲಸ ಏನ್ರಿ, equation 2 ಯೂಸ್ ಮಾಡಿಕೊಂಡು
ನಿಮ್ಮ ಕೆಲಸ ಏನಂದ್ರೆ ಇಕ್ವೇಷನ್ 2 ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದ್ರೆ ಇಕ್ವೇಷನ್ 2 ಯೂಸ್ ಮಾಡಿಕೊಂಡು ಎ ಬಿ ಸಿ ವ್ಯಾಲ್ಯೂ ಕಂಡಿಬೇಕು. ಕಂಡುಹಿಡಿದು ಮಾಡಬೇಕು, ಇಕ್ವೇಷನ್ 1 ಒಳಗಡೆ ಹಾಕ್ಬೇಕು. ಸೊ ಹೆಂಗೆ ಕಂಡುಹಿಡಿತೀರಿ ನೋಡ್ರಿ. ನಿಮ್ಗೆ ಎ ಬಿ ವ್ಯಾಲ್ಯೂ ಬೇಕಂತ ತಗೋರಿ. ಬಿ ವ್ಯಾಲ್ಯೂ ಬೇಕಂದ್ರೆ ಎ ಸಿ 0 ಮಾಡ್ಬೋದಾ? ಸೊ ಬಿ ವ್ಯಾಲ್ಯೂ ಬೇಕಂದ್ರೆ ಎ ಸಿ 0 ಮಾಡ್ಕೋಬೋದು. ಬಿ ವ್ಯಾಲ್ಯೂ ಬೇಕಂದ್ರೆ ಎ ಮತ್ತು ಸಿ 0 ಮಾಡ್ಬೋದು. ಹೆಂಗೆ ಮಾಡಿ 0 ಮಾಡ್ತೀರಿ? ಎ ಮತ್ತು ಸಿ ಹೆಂಗೆ 0 ಮಾಡ್ತೀರಿ ಹೇಳ್ರಿ? ಪುಟ್ ಎಕ್ಸ್ ಈಕ್ವಲ್ ಟು 1 ಹಾಕೊಂಬಿಡ್ರಿ. ಪುಟ್ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ 1 - 1 ಏನಾಯ್ತು? 0 ಆಗುತ್ತೆ. ಸೊ 0 ಇಂಟು ಎ 0, 0 ಇಂಟು ಸಿ 0. ಸೊ ಎ ಸಿ 0 ಆಯ್ತು, ಬಿ ಉಳಿತೈತಿ. ಸೊ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ಎಕ್ಸ್ ಈಕ್ವಲ್ ಟು 1 ಹಾಕಿದ್ರಿ. ಸೊ ಬಿ ಇಂಟು 1 + 2, ಬಿ ಇಂಟು 1 + 2 ಅಂದ್ರೆ ಬಿ ಇಂಟು 3 ಆಯ್ತು. ಸೊ 3b ಈಕ್ವಲ್ ಟು 1, ಬಿ ಈಕ್ವಲ್ ಟು 1/3. ಸೊ ಬಿ ವ್ಯಾಲ್ಯೂ ಈಸಿಯಾಗಿ ಕಂಡುಹಿಡ್ಬೋದಾ? ಕರೆಕ್ಟ್. ನೆಕ್ಸ್ಟ್ ಬಿ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ನಮಗೆ ಸಿ ವ್ಯಾಲ್ಯೂ ಬೇಕು. ಸಿ ವ್ಯಾಲ್ಯೂ ಬೇಕಂದ್ರೆ ಎ ಬಿ 0 ಮಾಡ್ಕೋಬೋದು. ಸಿ ವ್ಯಾಲ್ಯೂ ಬೇಕಂದ್ರೆ ಎ ಬಿ 0 ಮಾಡ್ಬೋದು. ನಮಗೇನ್ರ ಸಿ ವ್ಯಾಲ್ಯೂ ಬೇಕಂದ್ರೆ ಎ ಬಿ 0 ಮಾಡ್ಬೋದು. ಹೆಂಗೆ ಗೊತ್ತನ್ರಿ? ಎ ಬಿ ಹೆಂಗೆ 0 ಮಾಡ್ಬೋದು ಅಂದ್ರೆ ಪುಟ್ ಎಕ್ಸ್ ಈಕ್ವಲ್ ಟು -2 ಹಾಕ್ರಿ. ಪುಟ್ ಎಕ್ಸ್ ಈಕ್ವಲ್ ಟು -2 ಹಾಕಿದ್ರೆ ಇದು ಮತ್ತು ಇದು ಎರಡು 0 ಆಗ್ಬಿಡುತ್ತೆ. ಸೊ 0 ಆದರೆ ಎ ಬಿ 0 ಆಯ್ತು, ಸಿ ಒಂದೇ ಉಳಿತೈತಿ. ಸೊ ಹಾಕೋಣ, ಎಕ್ಸ್ ಈಕ್ವಲ್ ಟು -2 ಹಾಕಿದ್ವಿ, -2 ಹಾಕಿದ್ವಿ, ಎ ಬಿ 0 ಆಯ್ತು, ಸಿ ಒಂದೇ ಉಳಿತು. ಸೊ -2 - 1, ಎಕ್ಸ್ ಜಾಗದಾಗ -2 ಹಾಕಿದ್ರೆ -2 - 1 -3 ಆಯ್ತು. -3 ಹೋಲ್ ಸ್ಕ್ವೇರ್ ಈಸ್ 9. ಸೊ 9c ಈಕ್ವಲ್ ಟು -2 ಆಯ್ತು. 9c ಈಕ್ವಲ್ ಟು -2 ಆದರೆ ಸಿ ಈಕ್ವಲ್ ಟು -2/9 ಆಯ್ತು. 9c ಈಕ್ವಲ್ ಟು -2 ಆದರೆ ಸಿ ಈಕ್ವಲ್ ಟು -2/9 ಆಯ್ತು. ಸೊ ಯಾವ್ದು ಸಿಕ್ತಿಗೆ ನಮ್ಗೆ ಬಿ ವ್ಯಾಲ್ಯೂ ಸಿಕ್ತು, ನಮ್ಗೆ ಸಿ ವ್ಯಾಲ್ಯೂ ಸಿಕ್ತು, ನಮಗೆ ಬಿ ಸಿಕ್ತು, ಸಿ ಸಿಕ್ತು. ಇನ್ನು ಯಾವ್ದು ಸಿಗ್ಬೇಕು? ನಮ್ಗೆ ಇನ್ನು ಎ ಸಿಗ್ಬೇಕು. ಸೊ ಎ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀವಿ ನೋಡ್ರಿ. ಸೊ ಎ ವ್ಯಾಲ್ಯೂ ಬೇಕಂದ್ರೆ ಬಿ ಸಿ 0 ಮಾಡ್ಕೊಳಕ್ಕೆ ಬರಂಗಿಲ್ಲ. ಅಂದ್ರೆ 1/8 ಬಿ ಮತ್ತು ಸಿ 0 ಆಗಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಬೆಟರ್ we can equate the coefficients of x. We can equate the coefficient of x. We can equate the coefficient of x. ಸೊ x ನ ಕೋಎಫಿಷಿಯಂಟ್ ಇಕ್ವೇಟ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ x ನ ಕೋಎಫಿಷಿಯಂಟ್ ಏನು ಬರುತ್ತೆ? 1 ಬರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ x ನ ಕೋಎಫಿಷಿಯಂಟ್ 1 ಬಂತು. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ. ರೈಟ್ ಹ್ಯಾಂಡ್ ಸೈಡ್ x ಕೋಎಫಿಷಿಯಂಟ್ ಏನು ಬರುತ್ತೆ? x ಹಿಂದೆ ಏನೇನು ಬರುತ್ತೆ? a ಇಂಟು x ಅಂದ್ರೆ a ಬರುತ್ತೆ. a ಇಂಟು x ಅಂದ್ರೆ a ಬಂತು. ಪ್ಲಸ್ ಬಿ ಬಂತು, ಸಿ ಬರ್ತಂತ ಚೆಕ್ ಮಾಡ್ರಿ. ಸೊ ಎಕ್ಸ್ - 1 ಹೋಲ್ ಸ್ಕ್ವೇರ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏನು ಬರ್ತದೆ ಹೇಳ್ರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1, ಎಕ್ಸ್ ಸ್ಕ್ವೇರ್ - 2x ಪ್ಲಸ್ 1 ಬರುತ್ತೆ. ಎಕ್ಸ್ ಸ್ಕ್ವೇರ್ - 2x ಪ್ಲಸ್ 1 ಹೇಳತ್ತಿದ್ದು ಇದು ಎಕ್ಸ್ - 1 ಹೋಲ್ ಸ್ಕ್ವೇರ್ ಏನು ಶೇಡ್ ಮಾಡತ್ತೀನಲ್ಲ ಅದು ರೀ. ಸೊ ಎಕ್ಸ್ - 1 ಹೋಲ್ ಸ್ಕ್ವೇರ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ - 2x ಪ್ಲಸ್ 1 ಬರುತ್ತೆ. ಎಕ್ಸ್ ಸ್ಕ್ವೇರ್ - 2x ಪ್ಲಸ್ 1 ಹೌದಾ? ಎಕ್ಸ್ ಸ್ಕ್ವೇರ್ - 2x ಪ್ಲಸ್ 1 ಬಂತು. ಸೊ -2xನ ಸಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? -2cx ಬರುತ್ತೆ. ಸೊ ಹಂಗಾರೆ ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ ಏನು ಬರುತ್ತೆ? ಎಕ್ಸ್ ಹಿಂದಿರೋ ಕೋಎಫಿಷಿಯಂಟ್ ಏನು ಬಂತು? -2c ಬಂತು. ಕರೆಕ್ಟಾ? ಈಗ ನಮಗೆ ಎ ವ್ಯಾಲ್ಯೂ ಬೇಕು. ಸೊ ಎ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡ್ತೀರಿ? ಎ ವ್ಯಾಲ್ಯೂ ಬೇಕಂದ್ರೆ ಬಿ ಸಿ ವ್ಯಾಲ್ಯೂ ಹಾಕ್ರಿ. ಸೊ ಬಿ ವ್ಯಾಲ್ಯೂ ಇಲ್ಲಿ ಐತಿ, ಸಿ ವ್ಯಾಲ್ಯೂನೂ ಐತಿ. ಬಿ ಈಸ್ 1/3, ಸಿ ಈಸ್ -2/9. ಬಿ ಈಸ್ 1/3, ಸಿ ಈಸ್ -2/9. ಸೊ ಹಾಕಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎ. ಸೊ ನನ್ಗೆ ಅನ್ಸೋ ಮಟ್ಟಿಗೆ ಎ ವ್ಯಾಲ್ಯೂ ಎಷ್ಟು ಬರ್ತಂದ್ರೆ ಎ ವಿಲ್ ಬಿ ಸಮಥಿಂಗ್ ಅರೌಂಡ್ 2/9. ಎ ಎಷ್ಟು ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿ ಸಿ ವ್ಯಾಲ್ಯೂ ಹಾಕ್ರಿ.
ಬಿ 1/3 ಹಾಕ್ರಿ, ಸಿ -2/9 ಹಾಕ್ರಿ. ಹಾಕಿದ್ರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ? 2/9 ಬರುತ್ತೆ. ಸೊ ಎ ಬಿ ಸಿ ವ್ಯಾಲ್ಯೂ ಬಂತಾ? ಸೊ ಎ ಬಿ ಸಿ ವ್ಯಾಲ್ಯೂ ಬಂತು. ಸೊ ಈ ಎ ಬಿ ಸಿ ವ್ಯಾಲ್ಯೂನ ಏನು ಹಾಕಬೇಕು? ಇಕ್ವೇಷನ್ 1 ಒಳಗಡೆ ಹಾಕಬೇಕು. ಈ ಎ ಬಿ ಸಿ ವ್ಯಾಲ್ಯೂನ ಇಕ್ವೇಷನ್ 1 ಒಳಗಡೆ ಹಾಕ್ರಿ. ಇಕ್ವೇಷನ್ 1 ಒಳಗಡೆ ಏನು ಮಾಡಬೇಕು? ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಇಕ್ವೇಷನ್ 1 ಒಳಗಡೆ ಹಾಕಿ ಅದನ್ನು ಇಂಟಿಗ್ರೇಷನ್ ಮಾಡಿರಿ. ಯು ವಿಲ್ ಗೆಟ್ ದ ಆನ್ಸರ್. ಸೊ ಏನೈತೆ ನೋಡ್ರಿ, ಇಂಟಿಗ್ರೇಷನ್ ಆಫ್ a upon x minus 1 plus integration of b upon x minus 1 whole square plus integration of c upon x plus 2 ಹಿಂಗೇನೆ ಐತೆ, ಹೌದಾ? c upon x plus 1 ಈ ಟೈಪ್ ಐತಿ. ಇಂಟಿಗ್ರೇಷನ್ ಮಾಡ್ಬೇಕು ಈಗ ಇದನ್ನು. ಸೊ ಎ ಬಿ ಸಿ ವ್ಯಾಲ್ಯೂ ಕಂಡಿದ್ರಿ ಹಾಕ್ರಿ. ಸೊ ಎ ಬಿ ಸಿ ವ್ಯಾಲ್ಯೂ ಕಂಡಿದ್ರಿ ಹಾಕ್ರಿ. ಎ ವ್ಯಾಲ್ಯೂ ಎಷ್ಟೈತಿ? ಎ ವ್ಯಾಲ್ಯೂ 1/3. ಸೊ ಎ ವ್ಯಾಲ್ಯೂ ಇಸ್ 1/3. 1/3 ಹೊರಗಡೆ ತೆಗಿರಿ. ಇಂಟಿಗ್ರೇಷನ್ ಆಫ್ 1 upon x minus 1. ನೆಕ್ಸ್ಟ್ ಬಿ ವ್ಯಾಲ್ಯೂ. ಸೊ ಎ ವ್ಯಾಲ್ಯೂ 2/9. ಸಾರಿ, ಎ ವ್ಯಾಲ್ಯೂ 2/9. ಸೊ ಎ ವ್ಯಾಲ್ಯೂ 2/9 ಐತಿ. 2/9 ಹೊರಗಡೆ ಇಡ್ರಿ. 1 upon x minus 1. ಬಿ ವ್ಯಾಲ್ಯೂ ಎಷ್ಟೈತಿ? ಬಿ ವ್ಯಾಲ್ಯೂ 1/3 ಹೊರಗಡೆ ಹಾಕ್ರಿ. ಇಂಟಿಗ್ರೇಷನ್ ಆಫ್ 1 upon x minus 1 whole square. ಪ್ಲಸ್ ಸಿ ವ್ಯಾಲ್ಯೂ. ಸಿ ವ್ಯಾಲ್ಯೂ ಇಸ್ -2/9. ಸೊ -2/9 ಹೊರಗಡೆ ಹಾಕ್ರಿ. ಸೊ -2/9 ಹೊರಗಡೆ ಹಾಕಿದರೆ ಇಂಟಿಗ್ರೇಷನ್ ಆಫ್ 1 upon x plus 1 ಬಂತು. ಇಂಟಿಗ್ರೇಷನ್ ಆಫ್ 1 upon x plus 1 ಬಂತು. ನೆಕ್ಸ್ಟ್ ಕೆಲಸ ಏನು ಮಾಡ್ತೀರಿ? ಈಗ ಇಂಟಿಗ್ರೇಷನ್ ಮಾಡಿರಿ. 2/9 ಹೊರಗಡೆ ಹಾಕಿದ್ರಿ. ಇಂಟಿಗ್ರೇಷನ್ ಆಫ್ 1 upon x minus 1. ಇಂಟಿಗ್ರೇಷನ್ ಆಫ್ 1 upon x minus 1 ಈಸ್ ಲಾಗ್ ಆಫ್ x minus 1 ಪ್ಲಸ್ 1/3 ಹೊರಗಡೆ. ಇಂಟಿಗ್ರೇಷನ್ ಆಫ್ 1 upon x minus 1 ಹೋಲ್ ಸ್ಕ್ವೇರ್. ಇಂಟಿಗ್ರೇಷನ್ ಆಫ್ 1 upon x minus 1 ಹೋಲ್ ಸ್ಕ್ವೇರ್. ಇದನ್ನ ಹೆಂಗೆ ಮಾಡಬೇಕು? x minus 1 ಜಾಗದಾಗ ಟಿ ಹಾಕ್ರಿ. ಹಂಗ ಮನಸ್ಸೊಗಡೆ ಅನ್ಕೋರಿ. x minus 1 ಜಾಗದಾಗ ಟಿ ಹಾಕ್ರಿ. ಅವಾಗ ಏನಾಯ್ತು? 1 upon t ಸ್ಕ್ವೇರ್. ಸೊ 1 upon t ಸ್ಕ್ವೇರ್ ಅಂದ್ರೆ ಒಂದ, t raised to -2 ಅಂದ್ರೆ ಒಂದ. ಸೊ ಇಂಟಿಗ್ರೇಷನ್ ಆಫ್ t raised to -2 ಮಾಡ್ರಿ. ಇಂಟಿಗ್ರೇಷನ್ ಆಫ್ t raised to -2 ಮಾಡಿದ್ರೆ ಏನು ಬರುತ್ತೆ? t raised to -2 plus 1 ಡಿವೈಡೆಡ್ ಬೈ -2 plus 1 ಅಂದ್ರೆ ಏನು ಬಂತ್ರಿ? t raised to -1 upon -1 ಬರುತ್ತೆ. t raised to -1 upon -1 ಬರುತ್ತೆ. ಸೊ t raised to -1 ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 1/t. 1/t ಅಂದ್ರೆ ಏನು ಅಂತ ಹೇಳ್ರಿ? 1 upon x minus 1 ಬಂತು. ಅದರ ಮೈನಸ್ ಸೈನ್ ಚೇಂಜ್ ಆಗುತ್ತೆ. ಸೊ ಸೈನ್ ಚೇಂಜ್ 1 upon x minus 1 ಆಯ್ತು. ಸೊ ಸೈನ್ ಚೇಂಜ್ ಆಗಿ +1/3 ಏನಾಗತ್ತೆ ರೀ? +1/3 -1/3 ಆಯ್ತು. ನಾನು ಹೇಳಿದ ಹಿಂಟ್ ಗೊತ್ತದಲ್ರಿ? x minus 1 ಜಾಗದಾಗ ಏನು ಹಾಕ್ಬೇಕು? ಟಿ ಹಾಕ್ಬೇಕು. ಸೊ x minus 1 ಜಾಗದಾಗ ಟಿ ಹಾಕಿದ್ರೆ ಏನಾಗುತ್ತೆ? ಟಿ ಸ್ಕ್ವೇರ್ ಆಗುತ್ತೆ. 1 upon t ಸ್ಕ್ವೇರ್. ಟಿ ಸ್ಕ್ವೇರ್ ಮೇಲ್ಗಡೆ ಹೋದ್ರೆ ಏನಾಗುತ್ತೆ? t raised to -2. ಸೊ ಇಂಟಿಗ್ರೇಷನ್ ಆಫ್ t raised to -2 ಮಾಡ್ರಿ. ಸೊ ಇಂಟಿಗ್ರೇಷನ್ ಆಫ್ t raised to -2 ಮಾಡಿದ್ರೆ t raised to -2 plus 1 ಡಿವೈಡ್ ಬೈ -2 plus 1 ಮಾಡಿ ಅದೇನು ಫೈನಲ್ ಆನ್ಸರ್ ಬರುತ್ತಲ್ಲ. ಸೊ ವಾಪಸ್ ಏನು ಮಾಡಬೇಕು? ಟಿ ಜಾಗದಾಗ x minus 1 ಹಾಕ್ಬೇಕು. ಸೊ ಟಿ ಜಾಗದಾಗ x minus 1 ಹಾಕಿದ್ರೆ ಫೈನಲ್ ಆನ್ಸರ್ ನಿಮ್ಗೆ ಏನು ಬರ್ತದೆ? ಇಷ್ಟು ಬರುತ್ತೆ ನೋಡ್ರಿ. -1 upon 3 x minus 1 ಬಂತು. ನೆಕ್ಸ್ಟ್ -2/9 ಕಾನ್ಸ್ಟೆಂಟ್ ಹೊರಗಡೆ. -2/9 ಕಾನ್ಸ್ಟೆಂಟ್ ಹೊರಗಡೆ ಇಡ್ರಿ. ಸೊ -2/9 ಕಾನ್ಸ್ಟೆಂಟ್ ಹೊರಗಡೆ ಇಡ್ರಿ. ಇಂಟಿಗ್ರೇಷನ್ ಆಫ್ 1 upon x plus 1. ಇಂಟಿಗ್ರೇಷನ್ ಆಫ್ 1 upon x plus 1 ಈಸ್ ಲಾಗ್ x plus 1 ಪ್ಲಸ್ ಸಿ. ಸೊ ಪ್ಲಸ್ ಸಿ ಲಾಸ್ಟಿಗೆ ಎಲ್ಲ ಬರೀಬೇಕು. ದಿಸ್ ವುಡ್ ಬಿ ಯುವರ್ ಫೈನಲ್ ಆನ್ಸರ್. ಇದು ನಿಮ್ಮ ಫೈನಲ್ ಆನ್ಸರ್ ಬರುತ್ತೆ. ನಿಮ್ಗೆ ಬೇಕಂದ್ರೆ ನೀವೇನು ಮಾಡ್ಬೋದು? ಯು ಕ್ಯಾನ್ ಫರ್ದರ್ ಸಿಂಪ್ಲಿಫೈ. ನಿಮ್ಗೆ ಬೇಕಂದ್ರೆ ನೀವು ಫರ್ದರ್ ಏನು ಮಾಡ್ಕೋಬೋದು? ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಥ್ಯಾಂಕ್ ಯು.